ಸರ್, ಈಗ ಈಶ್ವರನ ಬಗ್ಗೆನೂ ಕೂಡ ಮಾತಾಡಿದ್ರಿ. ನೀವು ಕೂಡ ದೈವ ಭಕ್ತರು, ಮಂಜುನಾಥನ ಭಕ್ತರು. ಮಂಜುನಾಥ ಸನ್ನಿಧಿಯಲ್ಲಿ ಒಂದಷ್ಟು ಘಟನೆಗಳು ಕೂಡ ನಡೀತಾ ಇದೆ, ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ನೀವು ದೈವ ಭಕ್ತನಾಗಿದ್ದೀನಿ, ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ಈ ದೇಶದಲ್ಲಿ ಇಂಥ ಅನೇಕ ಘಟನೆಗಳು ಹಿಂದೆ ನಡೆದಿದೆ. ನಾನಂತೂ ಈ ವಿಷಯದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಯಾವ್ಯಾವ ಉದ್ದೇಶದಿಂದ ಇಂಥ ಘಟನೆಗಳಿಗೆ ಪ್ರೋತ್ಸಾಹ ಯಾರು ಕೊಡ್ತಾರೆ, ಅದರ ಬಗ್ಗೆ ನಿಖರವಾಗಿ ಹೇಳಲಿಕ್ಕೆ ಇನ್ನೂ ಕೂಡ ಅದನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಂಡಿದ್ದಾರೆ. ಇದರಿಂದಗಡೆ ಯಾರಿದ್ದಾರೆ, ಏನು ಅಂತ ಆ ಒಂದು ದೊಡ್ಡ ಸಂಸ್ಥೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಲಕ್ಷಾಂತರ ಜನ ಬರ್ತಾರೆ. ಪಾವಿತ್ರತೆಗೆ ಭಂಗ ತರಬೇಕು ಅಂತ ಕೆಲವು ಕೃತ್ರಿಮಗಳು ಕೆಲಸ ಮಾಡಿದ್ದಾರೆ. ಅದರ ಸತ್ಯನ ಯಾರೂ ಮುಚ್ಚಲಿಕ್ಕೆ ಆಗಲ್ಲ. ಒಂದು ಸರ್ಕಾರ ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ನಾನು ಅದರ ಬಗ್ಗೆ ಅದಕ್ಕಿಂತ ಹೆಚ್ಚು ಹೇಳೋದು